ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಬರ್ರಿ ಇವತ್ತಿನ ಲಾಗ್ ಒಳಗೆ ಏನು ವಿಶೇಷ ಅಂತ ನೋಡೋಣಂತ. ಫ್ರೆಂಡ್ಸ್, ಇವತ್ತಿನ ಲಾಗ್ ಒಳಗೆ ಇವತ್ತು ರಕ್ಷಾಬಂಧನ. ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು. ನನ್ನ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಕೂಡ. ಫ್ರೆಂಡ್ಸ್, ಇವತ್ತು ಏನಪ್ಪ ಅಂತಂದರೆ, ನಾನು ಅಮ್ಮ ಮನೆಗೆ ಬಂದಿದ್ನಲ್ಲ. ಬೆಳಗ್ಗೆ ಜಲ್ದಿನೇ ಎದ್ದು ಸ್ನಾನ ಗಿನ ಮಾಡಿ ಮನೆ ಎಲ್ಲ ಪೂಜೆ ಅದು ಮಾಡಿದೆ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದೆ. ಅಷ್ಟರೊಳಗೆ ಅಣ್ಣಾರು ರೆಡಿಯಾಗಿದ್ರು. ಒಬ್ಬ ಅಣ್ಣ ಅಂತರೂ ಅರ್ಜೆಂಟ್ಲಿ ಹೋಗೇ ಬಿಟ್ರೆ, ಪಟ್ನ ಕಟ್ಟಿಸ್ಕೊಂಡೆ. ಯಾಕಂದ್ರೆ ಅವಂಗೆ ಟೈಮ್ ಆಗಿತ್ತಂತೆ. ಹೀಗಾಗಿ ಅಷ್ಟು ಜಲ್ದಿ ಎದ್ರೂ ಟೈಮ್ ಸಾಕಾಗಂಗಿಲ್ಲ ನೋಡ್ರಿ. ಅವರು ಪಟ ಹೊಂಟ್ರಂದ್ರೆ ಇನ್ನೂ ನಾಷ್ಟಕ್ಕೆ ಇವತ್ತು ನಮ್ಮ ವಿಜು ನಾಷ್ಟಕ್ಕೆ ಇಡ್ಲಿನ ರೆಡಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ಲ. ಅಷ್ಟರೊಳಗೆ ಈ ರಾಖಿ ಕಟ್ಟಿ ಅವರಿಗೆ ನಾಷ್ಟ ಕೊಟ್ಬಿಟ್ರೆ ಮಾಡ್ಕೊಂಡು ಹೋಗ್ತಾರೆ ಅಂಥೇಳಿ. ಈಗ ಅವನಿಗಂತೂ ಕಟ್ಟಿ ಕಾಸಿದ್ದೆ. ಅದನ್ನಂತೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇವಂಗೆ ಕಟ್ಟೋದಷ್ಟೇ ವಿಡಿಯೋ ಮಾಡ್ಕೊಂಡೆ. ನೆಕ್ಸ್ಟ್ ಇವನಿಗೆ ರಾಖಿ ಎಲ್ಲ ಕಟ್ಟಿ ಆರತಿ ಮಾಡಿ ಸ್ವೀಟ್ ತಿನ್ನಿಸಿ, ದೀಕ್ಷಾ ಗೌರೀಶಂದ ಸ್ನಾನ ಆಯ್ತು. ಅವರು ಇಬ್ಬರು ರಾಖಿ ಕಟ್ಟಿಸ್ಕೊಳಕತ್ತಾರೆ ನೋಡ್ರಿ. ಅವರಿಗೂ ಕಟ್ಟಿ ನೆಕ್ಸ್ಟ್ ನಾಷ್ಟದ ಪ್ರಿಪ್ರೇಷನ್ ಮಾಡಿದ್ರಾತಂಥೇಳಿ ಮಾಡಾಕತ್ವಿ. ಬರ್ರಿ ಏನೇನು ಮಾಡ್ತೇವೆ ಇವತ್ತು ನಾಷ್ಟಕ್ಕೆ, ಏನು ಸ್ಪೆಷಲ್ಲ ಅಂತ ನೋಡೋಣಂತ. ಸ್ನೇಹಿತರೆ, ನಿಮ್ಮ ಕಡೆ ಎಲ್ಲ ರಾಖಿ ಹಬ್ಬ ಹೆಂಗೆ ಆಚರಿಸಿದ್ರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಾವು ಮಾತ್ರ ಇಷ್ಟ ಸಿಂಪಲ್ಲಾಗಿ ಆಚರಿಸ್ತೇವೆ ನೋಡ್ರಿ. ನಮ್ಮ ಗುಂಡಿ ಕಟ್ಟಾಕತ್ತಾಳ ನೋಡೆ. ಇವ ಕಟ್ಟಿಸ್ಕೋದು ಸ್ವಲ್ಪ ಕಷ್ಟ, ಆದರೂ ಅವ್ರ ಅಕ್ಕ ಕಟ್ಟಾಕತ್ತ ಅಂತೇಳಿ ಕಟ್ಟಿಸ್ಕೊಂಡೆ. ಇಬ್ಬರು ಇಲ್ಲಿ ಬೆಕ್ಕು ಆಡ್ದಂಗೆ ಆಡಾಕತ್ತಾರ. ಸ್ವಲ್ಪನೂ ಸುಮ್ಮನೆ ಕುಂದ್ರವಲ್ರು. ಇಂಥವೆಲ್ಲ ಮಾಡಿಸ್ಕೋದಂತಂದ್ರೆ ನಮ್ಮ ಗೌರೀಶಿಗೆ ಸ್ವಲ್ಪ ಕಷ್ಟನೇ. ಯಾಕಂದರೆ ಈಗ ಹೆಚ್ಚಾಗಿ ಏನು ಹೇಳ್ಬೇಕಂದ್ರೆ, ನಮ್ಮ ವಿಜು ಕಟ್ಟಾಕತ್ತಾಳಂತ ಏನರ ಕುಂತು ಕಟ್ಟಿಸ್ಕೊಳಕತ್ತಾನೆ. ಇಲ್ಲ ಅಂತಂದರೆ ಕಟ್ಟುವರೆಗೆ ಆಟ ಆಡಿಸಿ ಕೈ ಬಿಟ್ಬಿಡ್ತಾನೆ. ವರ್ಷ ನಮ್ಮ ಅಮ್ಮು ಅಂಜುನು ಕಟ್ಟಾಕತ್ರಂದ್ರೆ ಅವ್ರಿಗೆ ಓಡಾಡಿಸಿ ಕೈ ಬಿಡ್ತಿದ್ದ. ಈ ವರ್ಷ ಇಲ್ಲಿ ಊರಿಗೆ ಬಂದೇವಿ. ಸಾಯಂಕಾಲ ಊರಿಗೆ ಹೋಗಿಂದ ಅಲ್ಲೇ ಕಟ್ಟಿಸ್ಕೊತಾನೆ. ಆಮೇಲೆ ನೆಕ್ಸ್ಟ್ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕಕತ್ತೆ. ವಿಜು ಅಷ್ಟರೊಳಗೆ ಏನಪ್ಪ ಅಂತಂದ್ರೆ ಚಟ್ನಿ ಆಮೇಲೆ ಇಡ್ಲಿ ಹಾಕಿ ರೆಡಿ ಮಾಡಿ ಇಟ್ಟಿದ್ಲ. ಒಂದಷ್ಟು ಆಗಿತ್ತು ಇಡ್ಲಿ ಮಾಡೋದು. ಒಂದಿಷ್ಟು ಇಟ್ಟಿದ್ಲೆ. ಯಾಕಂದ್ರೆ ಅರ್ಜೆಂಟ್ ಹೋಗೋರಿಗೆ ಹಾಕಿಕೊಟ್ರಾತ ಅಂಥೇಳಿ. ಆದರೆ ನನ್ನ ಸಲುವಾಗಿ ಸ್ವಲ್ಪ ಸಾಂಬಾರು ಮಾಡೋದು ಲೇಟ್ ಆಯ್ತು ನೋಡ್ರಿ. ಯಾಕಂದ್ರೆ ನಾನು ರಾಖಿ ಕಟ್ಟಿ ಬರೋದ್ರಾಗ ಅಂತಂದ್ರೆ ದೊಡ್ಡ ಅಣ್ಣ ಅಂತರೂ ಹೋಗ್ಯಾಬಿಟ್ಟ. ನನಗೆ ಟೈಮ್ ಆಗೈತಿ ಅಂಥೇಳಿ. ಆಮೇಲೆ ಫ್ರೆಂಡ್ಸ್, ಇವತ್ತಿನ ನಮ್ಮ ತವ್ರ ಮನೆಯಲ್ಲಿ ರೂಟೀನ್ ಹೆಂಗಿತ್ತಪ್ಪ ಅಂತಂದರೆ, ಬೆಳಗ್ಗೆ ನಳ ಒಂದು ಬಿಟ್ಟಿರ್ಕಿಲ್ಲ ಅಂತ. ಹೀಗಾಗಿ ನಮ್ಮ ಮಮ್ಮಿ ನೀರಿನ ಸಲುವಾಗಿ ಹೊರಗೆ ಇದ್ರೆ. ಆಮೇಲೆ ಅಪ್ಪ ಮನೆ ಕೆಲಸ ಮಾಡಾಕತ್ತಿದ್ರೆ. ನಮ್ಮ ಗುಂಡಿ ಜೋಕಾಲಿ ಆಡಾಕತ್ತಿದ್ಲ. ಅಲ್ಲಿ ಹೋದ್ರೆ ಬರೀ ಜೋಳ್ಗಿ ಕಟ್ಟಿಸ್ಕೋದು ಆಡೋದು. ಈಗಂತರೂ ನಮ್ಮ ಜಗನ್ನ ಇರಲಿಲ್ಲಲ್ಲ, ಅವನು ಊರಿಗೆ ಹೋಗಿದ್ದ. ಈಕಿಗೆ ಅದು ಆಕಿದು ಒಂದು ಜೋಳ್ಗಿ ಈಕಿಗೆ ಆಗಿಬಿಟ್ಟಿತ್ತು. ಅದ್ರ ಕುಂತು ಆಟ ಆಡ್ಕೊತ ಕುಂತ್ಬಿಟ್ಟಿದ್ಲು. ಸಾಂಬಾರನ್ನ ನಾವಂತರೂ ಈ ಥರ ಮಾಡ್ತೀವಿ. ನೀವು ಯಾವ ಥರ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ.
ವಾ ಅಪ್ರೂಪಕ್ಕೆ ನಮ್ಮ ಅಣ್ಣ ನೀರು ತರಕತ್ತಾನ. ಸಾರಿನ ಟೇಸ್ಟ್ ನೋಡಿದೇನ್ವಾ? ಫ್ರೆಂಡ್ಸ್, ಇವತ್ತಿನ ರೂಟೀನು ನಮ್ಮ ತವ್ರ ಮನೇಲಿ ಹಿಂಗಿತ್ತು ನೋಡ್ರಿ. ಸಾಫ್ಟ್ ಆಡ್ದ ಸ್ಪಾಂಜಿ ಅದ ಇಡ್ಲಿ ರೆಡಿ ಆಗ್ಯಾವ ನೋಡ್ರಿ. ಬಿಸಿ ಬಿಸಿ ಇಡ್ಲಿ ಮಳೆ ಟೈಮ್ನಾಗ ಹಿಂಗೆ ಬಿಸಿ ಬಿಸಿ ಇದೆ, ಮಸ್ತ್ ಟೇಸ್ಟ್ ಅನ್ನಿಸ್ತಿರ್ತೈತಿ. ಸಾರು ರೆಡಿ ಆತ. ಇನ್ನೇನು ಎಲ್ಲರಿಗೂ ಹಾಕಿಕೊಟ್ಟು ನಾವು ನಾಷ್ಟ ಮಾಡಿ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಕತ್ತೆ ನೋಡ್ರಿ. ಈಗ ರೆಡಿ ಮಾಡಾಕತ್ತೆ ನೋಡ್ರಿ ನಾಷ್ಟ ಹಾಕಕ್ಕೆ ಎಲ್ಲರಿಗೂ. ಅಷ್ಟೊಂದು ಮೃದು ಆಗ್ಯಾವ ನೋಡ್ರಿ. ಒಂದು ಪಳಕ್ಕಂತೆ ಕೈಯಾಗ ಬಿಟ್ಬಿಡ್ತಾವ. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣಂತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಕತ್ತಲ್ಲ, ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಒಂದಿಗೆ ಸಿಗೋಣಂತ. ಥ್ಯಾಂಕ್ ಯು. ಬಾಯ್.